ಹರೇ ಕೃಷ್ಣ. ಪಿತೃ ಕಾರ್ಯಕ್ಕೆ ಏನು ಅಡುಗೆ ಮಾಡಬೇಕು, ಮಿನಿಮಮ್ ಆದ ಒಂದು ಅಡುಗೆ ಹೇಳ್ತಾರೆ. ಅದನ್ನು ಚಿಕ್ಕದ ಒಂದು ಉಗಾ ಭಾಗ ಒಳಗೆ ನಮ್ಮ ಪುರಂದರದಾಸರು ಮಾಡಿಕೊಟ್ಟಿದ್ದಾರೆ. ಅದೆಲ್ಲ ಮುಖ್ಯ ಏನಂತಂದರೆ ಹೆಸರು ಬೇಳೆ ತವ ಇರಬೇಕು ಅಂತ, ಆಮೇಲೆ ತಿಲದಿಂದ ಭಕ್ಷಣೆ ಮಾಡಬೇಕು. ಎಳ್ಳಿಂದ ಏನೋ ಎಳ್ಳು ಉಂಡೆ ಅಥವಾ ಎಳ್ಳನ್ನ ಹುರಿದು ಪುಡಿ ಮಾಡಿ ಅದಕ್ಕೇನೋ ಒಂದು ಚಿಗಳಿ ಏನೋ ಒಂದು ಎಳ್ಳಿಂದ ಸೇರಬೇಕು. ಎಳ್ಳು ಎಣ್ಣೆ ಒಳಗೆ ತನಕ ಕರಿಬೇಕು ಅಂತಾರೆ. ಉದ್ದು ಬೇಕು ಅಂತಾರೆ, ಉದ್ದಿನ ವಡೆ ಅದಕ್ಕೆ ಮಾಡ್ತಾರೆ. ಗೋಧಿ ಹಲ್ವಾ ಮಾಡ್ತಾರೆ ಗೋಧಿ ಒಳಗೆ, ಅಥವಾ ಗೋಧಿ ನುಚ್ಚು ಪಾಯಸ ಇದೆಲ್ಲ ಮಾಡಿ ದೇವ್ರ ನೈವೇದ್ಯ ಮಾಡಿ ಅದನ್ನು ಪಿತೃಕಾರ್ಯ ಒಳಗೆ ಅದನ್ನು ಹಾಕಬೇಕು, ಬ್ರಾಹ್ಮರಿಗೆ ಬಡಿಸ್ಬೇಕು ಅಂತಂತಾರೆ. ಇದು ಕಮ್ಮಿ ಪಕ್ಷ ಇದು ಮಾಡಲ್ಲಂಗಿದ್ರೆ ಆ ಅಡುಗೆ ಕಾಯಿ ಮಾಂಸಕ್ಕೆ ಸಮ ಆಗತ್ತಂಥದ್ದು. ಹಾಗಂತ ದಾಸರು ಹೇಳಿಕೊಟ್ಟಿದ್ದಾರೆ. ಪಿತೃ ದಿವಸದಲ್ಲಿ ಇದನ್ನೆಲ್ಲ ಮಾಡಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಅದು ನಮಗೆ ಎಷ್ಟು ಕೈಲಾಗುತ್ತೋ ಅದಕ್ಕೆ ಮುಕ್ಕಾಲು ಪಾಲು ಗೋಧಿ ರವೆ ಇದು ಮಾಡಿಬಿಡ್ತಾರೆ, ಪಾಯಸ ಮಾಡಿಬಿಡ್ತಾರೆ. ಎಷ್ಟಾಗತ್ತೋ ಅಷ್ಟು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣಾರ್ಪಣ ಅಂತಂದರೆ ಧನಾರ್ದನ ವಾಸುದೇವ ತೊಗೊಂಡೆ ಪಿತೃಲಿ ತೊಗೊಂಡೆ ಸೇರಿಸ್ತಾನೆ. ಅದಕ್ಕೆ ಸರ್ವಂ ನ್ಯೂನ ಅಂತವೇ ಹೇಳ್ತಾರೆ. ಏನು ಕೆಲಸ ಮಾಡಿದ್ರು ಕಮ್ಮಿ ನಾವು ದೇವರಿಗೆ ಪಿತೃಗಳಿಗೆ. ದೇವರು ತೊಗೊತಾನೆ ಎಷ್ಟು ಕಮ್ಮಿ ಮಾಡಿದರೂ ಕೂಡ. ಪಿತೃಗಳಿಗೆ ಆದಷ್ಟು ನಮ್ಮ ದೇಹ ಕೊಟ್ಟವರು ಅವರು. ಅದರಿಂದ ಆದಷ್ಟು ನಮಗೆ ಎಷ್ಟು ಕೈಲಾಗತ್ತೋ ಅಷ್ಟು ಮಾಡಿ ಕೃಷ್ಣಗೆ ಸಮರ್ಪಣೆ ಮಾಡಿದೆವು ಅಂದರೆ ಅವ್ನು ತೊಗೊಂಡೆ ಸೇರಿಸ್ತಾನೆ. ನಮ್ಮ ವಂಶಗಳು ಚೆನ್ನಾಗಿರ್ತಾರೆ ಎಲ್ಲರೂ. ಎಷ್ಟು ಕೈಲಾಗತ್ತೋ ಅಷ್ಟು ಮಾಡೋಣ. ದಾಸ ತಿಳಿಸಿಕೊಟ್ಟಿದ್ದಾರೆ ಅದನ್ನು. ಶ್ರೀಕೃಷ್ಣ ಅರ್ಪಣಮಸ್ತು. ಹಿರಿಯರ ದಿನದಲ್ಲಿ ಹೆಸರತವೇ ತೈಲ ಭಕ್ಷ್ಯಾಗ, ಹಿರಿಯರ ದಿನದಲ್ಲಿ ಹೆಸರತವೇ ತೈಲ ಭಕ್ಷ ಗೋಧಿ ಉದ್ದಿನಲ್ಲಿ ಮಾಡದಿರಲು ಸರಿಯೋ ಕಾಗೆಯ ಮಾಂಸಕ್ಕೆಲ್ದು ಶ್ರುತಿ ಸಾರುತ್ತಿದೆ. ಗೋಧಿ ಉದ್ದಿನಲ್ಲಿ ಮಾಡದಿರಲು ಸರಿಯೋ ಕಾಗೆಯ ಮಾಂಸಕ್ಕೆಂದು ಶ್ರುತಿ ಸಾರುತ್ತಿದೆ. ಜಗದೊಳು ಪುರಂದರ ವಿಠಲನ ಆರಾರು ಎಲ್ಲ ಕೇಳಿ. ಶ್ರುತಿ ಸಾರುತ್ತಿದೆ ಜಗದೊಳು ಪುರಂದರ ವಿಠಲನ ಆರಾರು ಎಲ್ಲ ಕೇಳಿ, ಎಲ್ಲ ಕೇಳಿ.